ಒಂದು ಮೊತ್ತವನ್ನು ಎ ಬಿ ಸಿ ಮತ್ತು ಡಿ ಅವರ ನಡುವೆ 17:3:9:6 ಅನುಪಾತದಲ್ಲಿ ಹಂಚಬೇಕು. ಸಿಗೆ ಬಿಗಿಂತ 294 ಹೆಚ್ಚು ರೂಪಾಯಿ ಸಿಕ್ಕಿದ್ರ ಈಗ ಎಷ್ಟನ್ನ ಸಿಕ್ಕಿತಂತ ಕೇಳಿರಲಿ. ನೋಡ್ರಿ, ಎ ಬಿ ಸಿ ಡಿ ರೇಷಿಯೋ ಏನೇನು ಕೊಟ್ರ 17:3:9:6 ಐತಿ. ಬಿ ಮತ್ತು ಸಿ ನಡುವಿನ ವ್ಯತ್ಯಾಸ ಎಷ್ಟೈತಿ 6 ಆಗುತ್ತೆ. ಅಂದ್ರೆ ಇದ್ರ ವ್ಯಾಲ್ಯೂ ಎಷ್ಟು ಕೊಡೋಣ 294 ಐತಿ. ಒಂದ್ರ ವ್ಯಾಲ್ಯೂ ಎಷ್ಟಾಗತ್ತೆ 49 ಆಗುತ್ತೆ. ಎ ಹಣ ಕೇಳೋಣ, ಎದ್ ಎಷ್ಟೈತಿ ರೇಷಿಯೋ 17 ಐತಿ. 17 ಇಂಟು 49 ಮಾಡಿದ್ರೆ ಎಷ್ಟಾಗತ್ತೆ 833 ರೂಪಾಯಿ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. 2 ಜನರು ಒಂದು ಕೆಲಸವನ್ನು 2 ದಿನಗಳಲ್ಲಿ ಮಾಡಬಹುದು. ಅದೇ ಕೆಲಸವನ್ನು 4 ದಿನಗಳು ಮಾಡಲು ಎಷ್ಟು ಜನರು ಬೇಕಾಕಾರ ಅಂತ ಕೇಳಿರಲಿ. ನೋಡ್ರಿ, M1 ಇಂಟು D1 = M2 ಇಂಟು D2 ಅಕ್ಕಾರ. ಮೊದಲಾಕ ಎಷ್ಟು ಜನ ಆದ್ರೆ 2 ಜನ 2 ದಿನ ಆಗುತ್ತೆ. M2 ಕಂಡು ಹಿಡಿಬೇಕು. ದಿವಸ ಎಷ್ಟೈತಿ 4 ಐತಿ. 2 4 4 4 ಕ್ಯಾನ್ಸಲ್. ಅಂದ್ರೆ ಮನುಷ್ಯರು ಎಷ್ಟು 2ನೇಕ್ಕೆ ಎಷ್ಟು ಬೇಕು ಒಬ್ಬರು ಬೇಕಾಕಾರ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಮತ್ತು ಬೀನಾ ಅವರ ಪ್ರಸ್ತುತ ವಯಸ್ಸಿನ ಅನುಪಾತ 4:5 ಆಗೈತಿ. ಅನು ಮತ್ತು ಬೀನಾ ರೇಷಿಯೋ ಎಷ್ಟೈತಿ ಇಲ್ಲಿ ಪ್ರೆಸೆಂಟ್ 4:5 ಆಗೈತಿ. ಇಂದಿನಿಂದ 6 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ 5:6 ಆಗುತ್ತೆ. ಬೀನಾಳ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಕೇಳ್ಯಾರ. 6 ವರ್ಷದ ನಂತರ ಎಷ್ಟಾಗುತ್ತೆ ಅವ್ರದ್ದು ರೇಷಿಯೋ 5:6 ಆಗುತ್ತೆ. ರೇಷಿಯೋ ಎಷ್ಟು ಜಾಸ್ತಿ ಐತಿ ಇಲ್ಲಿ 2 ಕಡೆ 1 ಜಾಸ್ತಿ ಆಯ್ತು. ಈ 1ರ ವ್ಯಾಲ್ಯೂ ಏನಾಗೈತಿ 6 ಜಾಸ್ತಿ ಆಗೈತಿ. ಅಂದ್ರೆ 1ರ ವ್ಯಾಲ್ಯೂ 6 ಆಯ್ತು. ನಮಗೆ ಬೀನಾಳ ಪ್ರಸ್ತುತ ವಯಸ್ಸು ರೇಷಿಯೋ ಎಷ್ಟೈತಿ 5 ಐತಿ. ಬೀನಾಳ 5 ಇಂಟು 6 ಮಾಡಿದ್ರೆ ಎಷ್ಟಾಗುತ್ತೆ 30 ವರ್ಷ ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಮೊತ್ತವನ್ನು ಒಂದು ನಿರ್ದಿಷ್ಟ ಬಡ್ಡಿ ದರದಲ್ಲಿ 3 ವರ್ಷಗಳ ಕಾಲ ಸರಳ ಬಡ್ಡಿಗೆ ಹೂಡಿಕೆ ಮಾಡಲಾಯಿತು. ಅದೇ ಮೊತ್ತವನ್ನು ವಾರ್ಷಿಕ 4% ಹೆಚ್ಚಿನ ಬಡ್ಡಿ ದರದಲ್ಲಿ ಹೂಡಿಕೆ ಮಾಡಿದ್ರೆ 360 ಹೆಚ್ಚು ಬಡ್ಡಿ ಸಿಗ್ತಿತ್ತು. ಮೂಲಧನವನ್ನ ಕಂಡಿಡ್ರಿ ಅಂತ ಕೇಳಿರಲಿ. ನೋಡ್ರಿ, ಮೊದಲಕ್ಕೆ ಏನ್ ಮಾಡಿರ 3 ವರ್ಷಕ್ಕೆ 6% ಹಂಗ ಇನ್ವೆಸ್ಟ್ ಮಾಡ್ರಿ ಅಂತ ತೊಗೊಂಡು, ಆಮೇಲೆ ಏನ್ ಮಾಡ್ರಿ 4% ಜಾಸ್ತಿ ಮಾಡಿದ್ರ ಅದ ವರ್ಷಕ್ಕೆ ಎಷ್ಟು ಜಾಸ್ತಿ ಸಿಗ್ತೈತಿ ಇಲ್ಲ 360 ರೂಪಾಯಿ ಏನಕ್ಕಿತ್ತು ಜಾಸ್ತಿ ಆಕಿತ್ತು. ಇದು 3/6 ಆದ್ರ ಇದು ಎಷ್ಟಾಗುತ್ತೆ 3/6 + 12 ಆಗುತ್ತೆ. ಇವು ಎರಡು ನಡಬರ್ಕಿನ ವ್ಯತ್ಯಾಸ ಎಷ್ಟು ಬರ್ತೈತಿ 12 ಬರ್ತೈತಿ. ಈ 12% ವ್ಯಾಲ್ಯೂ ಏನಾಗೈತಿ 360 ಆಗೈತಿ. ಒಂದ್ರ ವ್ಯಾಲ್ಯೂ ಎಷ್ಟಾಗುತ್ತೆ 30 ಆಯ್ತು. 100% ವ್ಯಾಲ್ಯೂ ಏನಾಗುತ್ತೆ 100 × 30 ಮಾಡಿದ್ರೆ 3000 ಏನಾಗಿರ್ತೈತಿ ಅದರದ್ದು ಮೂಲಧನ ಆಗಿರ್ತೈತಿ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 100 ಕಿಲೋಮೀಟರ್ ಪ್ರಯಾಣಕ್ಕಾಗಿ ಒಂದು ಟ್ರಕ್ ಮೊದಲ 300 ಕಿಲೋಮೀಟರ್ ದೂರವನ್ನ ಗಂಟೆಗೆ 40 ಕಿಲೋಮೀಟರ್ ವೇಗದಲ್ಲಿ ಸಂಚರಿಸುತ್ತಾ ಒಟ್ಟು ಸರಾಸರಿ ವೇಗ 70 ಕಿಲೋಮೀಟರ್ ಆಗಬೇಕಾದ್ರೆ ಉಳಿದ 300 ಕಿಲೋಮೀಟರ್ ದೂರವನ್ನು ಅದು ಗಂಟೆಗೆ ಎಷ್ಟು ಕಿಲೋಮೀಟರ್ ವೇಗದಲ್ಲಿ ಕ್ರಮಿಸಬೇಕಂತ ಕೇಳಿರಿ. ನೋಡ್ರಿ, ಏನಾಗುತ್ತೆ ಎವರೇಜ್ ಸ್ಪೀಡ್ = ಏನಾಗುತ್ತೆ ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಆಗಿರ್ತೈತಿ. ಎವರೇಜ್ ಸ್ಪೀಡ್ ಕೊಟ್ಟನ ಎಷ್ಟು 70 km/h. ಟೋಟಲ್ ಡಿಸ್ಟೆನ್ಸ್ ಎಷ್ಟೈತಿ 600 km/h. ಮೊದಲಕ್ಕೆ ಏನ್ ಮಾಡ್ಯಾನ 300 km/h ಎಷ್ಟು ಸ್ಪೀಡ್ ನಾಗ ಹೋಗ್ಯಾನ 40 km/h. ಇನ್ನು 300 km ನ x km/h ನಾಗ ಹೋಗ್ಯಾನ. ಇಲ್ಲಿ LCM ಏನಾಗುತ್ತೆ 40 x ಆಗುತ್ತೆ. ಅಂದ್ರೆ 70 = 600 ಡಿವೈಡೆಡ್ ಬೈ ಇದಕ್ಕೆ x ಇಲ್ಲ ಅಂದ್ರೆ 300x ಪ್ಲಸ್ ಇದು 300 × 40 ಮಾಡಿದ್ರೆ ಎಷ್ಟಾಗುತ್ತೆ 12000 ಆಗುತ್ತೆ. ಡಿವೈಡೆಡ್ ಬೈ 40x ಇದ್ದಿದ್ದು ಅದು ಇಂಟು 40x ಆಗುತ್ತೆ. ಏನಾಗುತ್ತೆ ಇದು 70 ಇಂಟು ಮಲ್ಟಿಪ್ಲೈ ಮಾಡೋಣ ಎಷ್ಟಾಗುತ್ತೆ 70 × 300 ಮಾಡಿದ್ರೆ 21 40x ಪ್ಲಸ್ 12 × 7 ಮಾಡಿದ್ರೆ ಎಷ್ಟಾಗುತ್ತೆ 84 ಆಗುತ್ತೆ. 4 0 ಬರ್ತೈತಿ. = ಏನಾಗುತ್ತೆ ಇಲ್ಲಿ 6 4 24 ಆಗುತ್ತೆ. ಅದು ಎಷ್ಟು 0 ಬರ್ತೈತಿ 3 0x ಆಗುತ್ತೆ. ಇದು 21 ಆ ಸೈಡ್ ಹೋದ್ರೆ ಏನಾಗುತ್ತೆ ಮೈನಸ್ ಆಗುತ್ತೆ. ಎಷ್ಟು ಉಳಿತೈತಿ ಅದು 3000. x = ಎಷ್ಟಾಗುತ್ತೆ 84000 ಆಗುತ್ತೆ. x = ಎಷ್ಟಾಗುತ್ತೆ 280 ಆಗುತ್ತೆ. ಅಂದ್ರೆ ಆಪ್ಷನ್ ಡಿ ಆಗುತ್ತೆ. ಸಂಖ್ಯೆ 2/3 ಭಾಗದ 20% 50% ಮೌಲ್ಯವು 686 ಆಗಿದ್ರೆ ಆ ಸಂಖ್ಯೆಯನ್ನ ಕಂಡುಹಿಡಿ ಅಂತ ಕೇಳಿರ್ಲಿ. ನೋಡ್ರಿ, ಆ ಸಂಖ್ಯೆ ಏನಂತ x ಅಂತ ತಗೊಂತೀನಿ 2/3 ಭಾಗ ಅಂತ ಕೊಟ್ರ. ಆಮೇಲೆ 20% ಅಂದ್ರೆ ಏನಾಗುತ್ತೆ 20/100 ಆಗುತ್ತೆ. ಆಮೇಲೆ 50% ಅಂದ್ರೆ ಏನಾಗುತ್ತೆ 50/100 ಆಗುತ್ತೆ. = ಅದ್ರ ವ್ಯಾಲ್ಯೂ ಎಷ್ಟು ಕೊಟ್ಟನ 686 ಕೊಟ್ಟನ. 21 25 ಆಗುತ್ತೆ. 51 52 ಈ 2 ಕ್ಯಾನ್ಸಲ್ ಆಗುತ್ತೆ. x = 686 × 15 ಆಗುತ್ತೆ. ಅಂದ್ರೆ ಎಷ್ಟಾಗುತ್ತೆ 10290 ಆ ಸಂಖ್ಯೆ ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಂಖ್ಯೆಗಳ ಮೊತ್ತ 26 ಅಂತ ಕೊಟ್ಟರೆ ಅಂದ್ರೆ x + y = ಏನಾಗುತ್ತೆ 26 ಆಗುತ್ತೆ. ದೊಡ್ಡ ಸಂಖ್ಯೆಯು ಚಿಕ್ಕ ಸಂಖ್ಯೆಗೆ ಹೋಲಿಸಿದ್ರೆ 4 ಹೆಚ್ಚಾಗೈತಿ. x ಅನ್ನೋದು ದೊಡ್ಡ ಸಂಖ್ಯೆ ಆದ್ರೆ y ಅನ್ನೋ ಚಿಕ್ಕ ಸಂಖ್ಯೆ ಆಗಿದ್ರೆ ಇದಕ್ಕಿಂತ ಏನಾಗುತ್ತೆ 4 ಜಾಸ್ತಿ ಆಗುತ್ತೆ. ಅಂದ್ರೆ x ವ್ಯಾಲ್ಯೂ ಏನತ್ತೆ ಇಲ್ಲಿ y + 4 ಪ್ಲಸ್ y = ಏನತ್ತೆ 26 ಆಗುತ್ತೆ. 2y = 4 ಕಾಸು ಇದ್ರೆ 22 ಉಳಿತೈತಿ. y ವ್ಯಾಲ್ಯೂ ಎಷ್ಟಾಗುತ್ತೆ 11 ಆಯ್ತು. ಹಂಗಾರೆ x ವ್ಯಾಲ್ಯೂ ಎಷ್ಟಾಗುತ್ತೆ +4 ಮಾಡಿದ್ರೆ 15 ಆಗುತ್ತೆ. ನಮಗೇನ್ ಕೇಳ್ಯಾರ ದೊಡ್ಡ ಸಂಖ್ಯೆ ಏನಂತ ಕೇಳ್ಯಾರ. ದೊಡ್ಡ ಸಂಖ್ಯೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಹೋದ ರಾಡನ್ನ A B ಮತ್ತು C ಎಂಬ 3 ಭಾಗ ವಿಭಜಿಸಲಾಗೈತಿ.
ಎ ಮತ್ತು ಬಿ ಗಳ ಉದ್ದಗಳ ಅನುಪಾತ 9:14 ಐತಿ. ಅಂದ್ರೆ ಎ ರೇಷಿಯೋ ಬಿ ಎಷ್ಟೈತಿ 9:14 ಐತಿ. ಆಮೇಲೆ ನೋಡ್ರಿ ಸಿ ಮತ್ತು ಬಿ ಗಳ ಉದ್ದಗಳ ಅನುಪಾತ 10:13 ಐತಿ. ಅಂದ್ರೆ ಬಿ ಸಿ ಮತ್ತು ಬಿ ರೇಷಿಯೋ ಎಷ್ಟು ಐತಿ 10:13 ಆಗೈತಿ. ಎ ಮತ್ತು ಸಿ ಗಳ ಉದ್ದಗಳ ನಡುವಿನ ವ್ಯತ್ಯಾಸ 23 ಸೆಂಟಿಮೀಟರ್ ಆಗಿದೆ. ಲೋಹದ ರಾಡಿನ ಉದ್ದ ಎಷ್ಟು ಅಂತ ಕೇಳಿರಲಿ. ಈ ಸೈಡ್ ನಂಬರ್ಗಳು ಬರ್ಕೊಂಡು ಇಲ್ಲಿ 9 × 13 ಮಾಡಿದ್ರೆ ಎಷ್ಟಾಗುತ್ತೆ 117. 14 × 13 ಮಾಡಿದ್ರೆ 182. ಇದು 140 ಆಗುತ್ತೆ. ಎ ಮತ್ತು ಸಿ ನಡುವಿನ ವ್ಯತ್ಯಾಸ ಎಷ್ಟು ಬರ್ತೈತಿ 23. 23 ವ್ಯಾಲ್ಯೂ ಏನೈತಿ 23 ಆಗುತ್ತೆ. ಅಂದ್ರೆ 1 ವ್ಯಾಲ್ಯೂ 1 ಆಗುತ್ತೆ. ಟೋಟಲ್ ಇದರ ಲೆಂತ್ ಎಷ್ಟೈತಿ ಅಂತ ಕೇಳಿದ್ರೆ ಪ್ಲಸ್ ಮಾಡಿ ಉಷ್ಟು ಎಷ್ಟಾಗುತ್ತೆ ಇದು 439 ಸೆಂಟಿಮೀಟರ್ ಏನಾಗುತ್ತೆ ಅದರ ಲೆಂತ್ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಮಚತುರ್ಭುಜದ ಕರ್ಣಗಳ ಅನುಪಾತ 3:4 ಆಗಿದ್ದು ಅದರ ಪರಿಧಿ 100 ಸೆಂಟಿಮೀಟರ್ ಆಗೈತಿ. ಆ ಸಮಚತುರ್ಭುಜದ ವಿಸ್ತೀರ್ಣ ಎಷ್ಟು ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ ಪೆರಿಮೀಟರ್ ಆಗಿ ಏನಾಗುತ್ತೆ ಫಾರ್ಮುಲಾ ಪೆರಿಮೀಟರ್ = 4a ಆಗುತ್ತೆ. ಇಲ್ಲಿ ಪೆರಿಮೀಟರ್ ವ್ಯಾಲ್ಯೂ ಕೊಟ್ಟರೆ ನೆಕ್ಸ್ಟ್ 100 ಅಂದ್ರೆ = 4a ಆಯ್ತು. ಎ ವ್ಯಾಲ್ಯೂ ಎಷ್ಟು ಬಂತು 25 ಸೆಂಟಿಮೀಟರ್ ಬಂತು. ನಾವೇನ್ ಮಾಡೋಣ ಇಲ್ಲಿ ಪೈಥಾಗೋರಸ್ ಥಿಯರಂ ಪ್ರಕಾರ ಅಂದ್ರೆ ನೋಡ್ರಿ ಒಂದು ಸಮಚತುರ್ಭುಜ ಈ ಟೈಪ್ ಐತೆ ಅಂದ್ರೆ ಇವು ಎರಡು ಡಯಾಗೋನಲ್ ಅಕ್ಕವು ನೋಡ್ರಿ. ಇದು ಮತ್ತೆ ಡಯಾಗೋನಲ್ ಇದು d1/2 ಆಗುತ್ತೆ. ಇದು d2/2 ಆಗುತ್ತೆ. ಸೈಡ್ ಏನ್ ಬಂದೈತಿ 25 ಸೆಂಟಿಮೀಟರ್ ಬಂದೈತಿ. ನಾವೇನ್ ಮಾಡೋಣ ಇದನ್ನ ಪೈಥಾಗೋರಸ್ ಥಿಯರಂ ಪ್ರಕಾರ ಏನಾಗುತ್ತೆ 25 ಸ್ಕ್ವೇರ್ = ಏನಾಗುತ್ತೆ d1/2 ಹೋಲ್ ಸ್ಕ್ವೇರ್ ಪ್ಲಸ್ d2/2 ಹೋಲ್ ಸ್ಕ್ವೇರ್ ಆಗುತ್ತೆ. ನೋಡ್ರಿ ರೇಷಿಯೋ ಕೊಟ್ಟರೆ ಒಂದು 3 ಅಂತಂದು ಒಂದು 4 ಅಂತಂದು ಅಂದ್ರೆ 25 ಸ್ಕ್ವೇರ್ ಎಷ್ಟಾಗುತ್ತೆ 625 ಆಗುತ್ತೆ. ಇದು 3x/2 ಹೋಲ್ ಸ್ಕ್ವೇರ್ ಪ್ಲಸ್ 4x/2 ಹೋಲ್ ಸ್ಕ್ವೇರ್ ಆಗುತ್ತೆ. ಏನಾಗುತ್ತೆ ಇದು 625 = 9x² ಪ್ಲಸ್ /4 ಪ್ಲಸ್ 16x² / 4 ಆಗುತ್ತೆ. 4 LCM ಆಗುತ್ತೆ. 625 × 4 ಎಷ್ಟಾಗುತ್ತೆ ಸಮ್ ಇದು 25 x² ಆಗುತ್ತೆ. 25 ಒಂದೇ 25 25 ಆಗುತ್ತೆ. x ಏನಾಗುತ್ತೆ 25² 5 4² 2 ಆಗುತ್ತೆ. x ವ್ಯಾಲ್ಯೂ 10 ಸೆಂಟಿಮೀಟರ್ ಬಂತು. ಡಯಾಗೋನಲ್ ನೋಡ್ರಿ ಒಂದನೇದು ಡಯಾಗೋನಲ್ 3x ಐತಿ. ಅಂದ್ರೆ ಎಷ್ಟಾಗುತ್ತೆ ಇದು 3 × 10 ಮಾಡಿದ್ರೆ 30 ಆಗುತ್ತೆ. ಎರಡನೇ ಡಯಾಗೋನಲ್ ಎಷ್ಟೈತಿ 4x ಆಗುತ್ತೆ. ಇದು ಎಷ್ಟಾಗುತ್ತೆ 40 ಆಗುತ್ತೆ. ನಮ್ಗೆ ಏನ್ ಕೇಳ್ಯಾರ ಇದ್ರದ್ದು ಏರಿಯಾ ಏನಾಗುತ್ತೆ ಅಂತ ಕೇಳ್ಯಾರ. ಏರಿಯಾ ಫಾರ್ಮುಲಾ ಏನಾಗುತ್ತೆ ಇಲ್ಲಿ ಏರಿಯಾ = 1/2 ಡಯಾಗೋನಲ್ 1 × ಡಯಾಗೋನಲ್ 2 ಆಗುತ್ತೆ. ಅಂದ್ರೆ ಏರಿಯಾ = 1/2 ಡಯಾಗೋನಲ್ 1 × ಡಯಾಗೋನಲ್ 2 ಆಗುತ್ತೆ. 1/2 30 × 40 ಆಯ್ತು. 2 ಒಂದೇ 2 20 ಅಂದ್ರೆ ಏರಿಯಾ ಎಷ್ಟಾಗುತ್ತೆ 600 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಹಂಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ. ಒಂದು ಪುಸ್ತಕದ ಶೆಲ್ಫ್ನ ಗುರುತಿಸಲಾದ ಬೆಲೆ 592 ರೂಪಾಯಿ ಆಗೈತಿ. ಅದು ಖರೀದಿ ಬೆಲೆಗಿಂತ 40% ಹೆಚ್ಚಾಗೈತಿ. ಲಾಭ ಶೇಕಡಾವಾರು 2% ಆಗಿದ್ರೆ ರಿಯಾಯಿತಿ ಶೇಕಡಾವಾರು ಎಷ್ಟು ಅಂತ ಕೇಳಿರಲಿ. ನೋಡ್ರಿ ಕಾಸ್ಟ್ ಪ್ರೈಸ್ ಮಾರ್ಕ್ ಪ್ರೈಸ್ ಸೆಲ್ಲಿಂಗ್ ಪ್ರೈಸ್ ರೇಷಿಯೋ ಮಾಡ್ತೀನಿ ನಾ ಇಲ್ಲಿ. ಏನ್ ಮಾಡ್ರೆ ಮಾರ್ಕ್ ಪ್ರೈಸ್ ಕಾಸ್ಟ್ ಪ್ರೈಸ್ ಗಿಂತ 40% ಜಾಸ್ತಿ ಐತಿ ಅಂದ್ರೆ ಕಾಸ್ಟ್ ಪ್ರೈಸ್ 100 ರೂಪಾಯಿ ಇತ್ತು ಅಂದ್ರೆ ಸೆಲ್ಲಿಂಗ್ ಮಾರ್ಕ್ ಪ್ರೈಸ್ ಏನಾಗುತ್ತೆ 40% ಜಾಸ್ತಿ ಅಂದ್ರೆ 140 ಆಗುತ್ತೆ. ನೋಡ್ರಿ 2% ಪ್ರಾಫಿಟ್ ಆಗೈತಿ ಅಂದ್ರೆ ಅದು ಕಾಸ್ಟ್ ಪ್ರೈಸ್ ಮೇಲೆ ಇರ್ತೈತಿ. ಅಂದ್ರೆ 102 ರೂಪಾಯಿ ಏನಂತದ್ರದ್ದು ಸೆಲ್ಲಿಂಗ್ ಪ್ರೈಸ್ ಆಯ್ತು. ರಿಯಾಯಿತಿ ಎಷ್ಟು ಆತಿಲ್ಲ 38 ಆಯ್ತು. 38 / 140 × 100 ಮಾಡೋಣ 0 0 ಕ್ಯಾನ್ಸಲ್. 387 / 14 ಮಾಡಿದ್ರೆ ಏನಾಗತ್ತಿಲ್ಲ 27.14% ಡಿಸ್ಕೌಂಟ್ ಆಗಿರ್ತೈತಿ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಬಿ ಮತ್ತು ಸಿ ಅವರು ಒಂದು ಕೆಲಸವನ್ನು ಕ್ರಮವಾಗಿ 3, 5 ಮತ್ತು 15 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಅವರು ಒಟ್ಟಿಗೆ ಕೆಲಸ ಮಾಡಿದ್ರೆ ಅದೇ ಕೆಲಸದ 3 ಪಟ್ಟು ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ದಿನಗಳು ಬೇಕಂತ ಕೇಳಿದ್ರೆ ಎ ಎಷ್ಟು ದಿನ ಮಾಡ್ತಾನೆ ಇಲ್ಲಿ 3, ಬಿ ಎಷ್ಟು ದಿನದಾಗ 5, ಸಿ 15 ದಿನದಾಗ. ಟೋಟಲ್ ವರ್ಕ್ LCM ಎಷ್ಟಾಗುತ್ತೆ 15. 3 5 5 3 15 ಒಂದೇ ಆಗುತ್ತೆ. ನೋಡ್ರಿ ಇವು ಟೋಟಲ್ ಎಫಿಷಿಯನ್ಸಿ ಎಷ್ಟು ಕೂಡಿದ್ರೆ ಎಷ್ಟಾಗುತ್ತೆ 9 ಆಗುತ್ತೆ. ಈ ವರ್ಕಿನ 3 ಪಟ್ಟು ಎಷ್ಟು ಟೈಮ್ ತೊಗೊಂತಾರ ಅಂತ ಕೇಳಿದ್ರೆ ಅಂದ್ರೆ 15 × 3 / 9 3 ಒಂದೇ 3 3 3 ಒಂದೇ 3 5 ಅಂದ್ರೆ 5 ದಿನ ಒಳಗೆ ಕೆಲಸ ಕಂಪ್ಲೀಟ್ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಪಾಲ್, ರಾಯನ್ ಮತ್ತು ಮ್ಯಾಕ್ಸ್ ಅವರು ಒಂದು ಕೆಲಸವನ್ನು ಕ್ರಮವಾಗಿ 15, 14 ಮತ್ತು 21 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. 3 ಒಟ್ಟಿಗೆ ಕೆಲಸವನ್ನು ಪ್ರಾರಂಭಿಸಿದ್ರು. ಪಾಲ್ 5 ದಿನಗಳ ನಂತರ ಕೆಲಸವನ್ನು ಬಿಟ್ಟನು ಮತ್ತು ರಾಯನ್ ಕೆಲಸ ಪೂರ್ಣಗೊಳ್ಳುವುದಕ್ಕೆ 3 ದಿನ ಮೊದಲ ಕೆಲಸವನ್ನು ಬಿಡ್ತಾನೆ. ಕೆಲಸ ಪೂರ್ಣಗೊಳ್ಳಲು ಒಟ್ಟು ಎಷ್ಟು ದಿನಗಳು ಬೇಕಂತ ಕೇಳಿರಲಿ. ನೋಡ್ರಿ ಟೋಟಲ್ ಎಷ್ಟು ದಿನ ಅಂತ ತಗೊಂತೀನಿ ನಾ ಇಲ್ಲಿ x ದಿನ ಅಂತ ತಗೊಂತೀನಿ. ಇಲ್ಲಿ ನೋಡ್ರಿ ಈ ಪಾಲ್ ಅನ್ನೋರು ಎಷ್ಟು ದಿನ ಕೆಲಸ ಮಾಡ್ತಾರ 15, ರಯನ್ ಅನ್ನೋರು ಎಷ್ಟು ದಿನ 14, ಆಮೇಲೆ ಮ್ಯಾಕ್ಸ್ ಅನ್ನೋರು ಎಷ್ಟು ದಿನ 21 ದಿನ. ಟೋಟಲ್ ವರ್ಕ್ LCM ಎಷ್ಟಾಗುತ್ತೆ 210. 15 14 14 15 21 10 ಆಯ್ತು. ನೋಡ್ರಿ ಟೋಟಲ್ ವರ್ಕ್ 210 = ಈ ಪಾಲ್ ಅನ್ನೋರು ಎಷ್ಟು ದಿನ ಕೆಲಸ ಮಾಡ್ತಾರ 5 ದಿನ ಕೆಲಸ ಮಾಡ್ತಾರ. ಅಂದ್ರೆ 14 × 5 ಪ್ಲಸ್ ನೋಡ್ರಿ ರಯಾನ್ ಅನ್ನೋರು ಕೆಲಸ ಮುಗಿಯೋಕಿನ ಮೊದಲಕ 3 ದಿನ ಬಿಟ್ಟು ಹೋಗ್ತಾರೆ. ಟೋಟಲ್ x ದಿನ ತಗೊಂಡ್ರೆ ಇವರು x - 3 ದಿನ ತಗೊಂತಾರ. ಅಂದ್ರೆ 15 × x - 3 ಆಯ್ತು. ಪ್ಲಸ್ ಇವರು ಮ್ಯಾಕ್ಸ್ ಅನ್ನೋರು ಏನ್ ಮಾಡ್ಯಾರ ಪೂರ್ತಿ ಕೆಲಸ ಮುಗಿತಾನೆ ಕೆಲಸ ಮಾಡ್ಯಾರ. ಅಂದ್ರೆ ಅವ್ರು ಟೋಟಲ್ ಏನ್ ತಗೊಂತಾರ 10 × x ಆಗುತ್ತೆ.
ಆಮೇಲೆ ನೋಡ್ರಿ 210 ಈಸ್ ಈಕ್ವಲ್ ಟು 70 ಪ್ಲಸ್ 15x ಮೈನಸ್ 45 ಪ್ಲಸ್ 10x ಆಗುತ್ತೆ. ಈ ಸೈಡ್ ಹೋದ್ರೆ ಉಳಿದಿದ್ದೆ ಎಷ್ಟು ಇದು 140 ಉಳಿದೈತಿ. ಇದು ಪ್ಲಸ್ 45 ಮಾಡಿದ್ರೆ 185 ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 25x ಆಗುತ್ತೆ. x ಈಸ್ ಈಕ್ವಲ್ ಟು 185 ಡಿವೈಡ್ ಬೈ 25 ಆಗುತ್ತೆ. x ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 7.4 ದಿನ ಆಗುತ್ತೆ. ಅಂದ್ರೆ ಟೋಟಲ್ 7.4 ದಿನದೊಳಗೆ ಕೆಲಸ ಮುಗಿತೈತಿ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಬಜಾರ್ನಲ್ಲಿ ಗೃಹೋಪಯೋಗಿ ವಸ್ತುಗಳ ಮೇಲೆ 16 ಖರೀದಿಸಿದ್ರೆ 9 ಉಚಿತ ಎಂಬ ಕೊಡುಗೆ ಐತಿ. ಸ್ಮಾರ್ಟ್ ಬಜಾರ್ನ ನೀಡುತ್ತಿರೋ ನಿವ್ವಳ ರಿಯಾಯಿತಿ ಶೇಕಡಾವಾರು ಎಷ್ಟು ಅಂತ ಕೇಳ್ಯಾರ. ನೋಡ್ರಿ ಫ್ರೀ ಎಷ್ಟು ಕೊಡ್ತಾನ 9 ಫ್ರೀ ಕೊಡ್ತಾನ. ಟೋಟಲ್ ಎಷ್ಟು ಐಟಮ್ ಹಾಕು 16 ಪ್ಲಸ್ 9 ಮಾಡಿದ್ರೆ 25 ಪರ್ಸೆಂಟೇಜ್ ಇಂಟು 100 ಮಾಡ್ಬೇಕು. 25 25 4 30% ಏನಾಗುತ್ತೆ ಡಿಸ್ಕೌಂಟ್ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಹಂಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ. ನಿಶಿ ಒಂದು ಶಾಪಿಂಗ್ ಮಾಲ್ ಗಂಟೆಗೆ 21 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸಿ ಹಿಂದಿರುಗುವಾಗ 77 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸ್ತಾಳೆ. ಸಂಪೂರ್ಣ ಪ್ರಯಾಣದ ಸರಾಸರಿ ವೇಗ ಎಷ್ಟು ಅಂತಂದು ಕೇಳ್ಯಾರ. ಎವರೇಜ್ ಸ್ಪೀಡ್ ಈಸ್ ಈಕ್ವಲ್ ಟು ಏನಾಗುತ್ತೆ 2 S1 S2 ಡಿವೈಡ್ ಬೈ ಸ್ಪೀಡ್ 1 ಪ್ಲಸ್ ಸ್ಪೀಡ್ 2 ಆಗುತ್ತೆ. 2 ಇಂಟು 21 ಇಂಟು 77 ಡಿವೈಡ್ ಬೈ ಸ್ಪೀಡ್ 1 ಪ್ಲಸ್ ಸ್ಪೀಡ್ 2 ಕೂಡಿಸಿದ್ರೆ ಎಷ್ಟಾಗುತ್ತೆ 98 ಆಗುತ್ತೆ. ಎಷ್ಟಾಗುತ್ತೆ ಇಲ್ಲಿ 7 3 21 7 1 7 2 ಉಳಿತೈತಿ 7 4 28 7 11 7 2 2 ಕ್ಯಾನ್ಸಲ್ ಆಗುತ್ತೆ. 3 ಇಂಟು 11 ಮಾಡಿದ್ರೆ 33 ಕಿಲೋಮೀಟರ್ ಪರ್ ಅವರ್ ಎವರೇಜ್ ಸ್ಪೀಡ್ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ವಸ್ತುವನ್ನು 582 ಮಾರಾಟ ಮಾಡಿ 20% ಲಾಭ ಗಳಿಸಿದನು. ಆ ವಸ್ತುವಿನ ಖರೀದಿ ಬೆಲೆ ಎಷ್ಟು ಅಂತ ಕೇಳ್ಯಾರ. 20% ಫ್ರಾಕ್ಷನ್ ಏನಾಗುತ್ತೆ ಇಲ್ಲಿ 1/5 ಆಗುತ್ತೆ. ಕಾಸ್ಟ್ ಪ್ರೈಸ್ ಲಿದ್ದ ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ ಇದು 5 ರಿಂದ 6 ಆಗುತ್ತೆ. ಅಂದ್ರೆ ಲಾಭ ಆಗೈತಿ. ಈ 6 ವ್ಯಾಲ್ಯೂ ಎಷ್ಟು ಕೊಟ್ಟನ 582 ಕೊಟ್ಟನ. ಅಂದ್ರೆ 6 ಇಂಟು 97 ಆದ್ರೆ 582 ಆಗುತ್ತೆ. 5 ಇಂಟು 97 ಮಾಡಿದ್ರೆ ಕಾಸ್ಟ್ ಪ್ರೈಸ್ ಎಷ್ಟು ಆಗುತ್ತೆ 485 ರೂಪಾಯಿ ಬರ್ತೈತೆ. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ.